ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ಬಿಜೆಪಿಗೆ ಬಿಗ್ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಮೋದಿ ಶಾ ಅನ್ನುವ ಬ್ರೇಕಿಂಗ್ ನ್ಯೂಸ್ ಒಂದು ಹೊರಗಡೆ ಬರ್ತಿದೆ. ಈಗ ಭಾರಿ ಬದಲಾವಣೆಯ ಮುನ್ಸೂಚನೆ. ರಾಜ್ಯದ ಯುವಕರಿಬ್ಬರಿಗೆ ಒಳ್ಳೆ ಅವಕಾಶ ಸಿಗುತ್ತಾ? ಜೆನ್ಜಿ ಹೋರಾಟದ ಬೆನ್ನಲ್ಲೇ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ಗೆ ಕರ್ನಾಟಕ ಮೂಲದ ಇಬ್ಬರು ನಾಯಕರು ಸೇರ್ಪಡೆಯಾಗೋದು ಫಿಕ್ಸು ಅನ್ನೋದೊಂದು ಸುದ್ದಿ ಬರ್ತಿದ್ದಂಗೆ, ಇದರಲ್ಲೇನಿದೆ ವಿಶೇಷ ಅಂತ ಕೇಳಬೇಡಿ. ಇದು ರಾಜ್ಯ ನಾಯಕತ್ವದ ಮೇಲೆ ನೇರವಾಗಿ ಪರಿಣಾಮ ಬೀರುವಂಥ ವಿಷಯ. ಇಲ್ಲಿರುವಂಥ ಅಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರಿಗೆ ನೇರವಾಗಿ ಸಂಬಂಧಪಟ್ಟಂಥ ವಿಷಯ ಆಗತ್ತೆ. ಏನು ಹಾಗಾದರೆ ನರೇಂದ್ರ ಮೋದಿಯವರ ಕ್ಯಾಬಿನೆಟಲ್ಲಿ ಯಾರು ಸೇರ್ಪಡೆಯಾಗಲಿದ್ದಾರೆ ಎಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮತ್ತೊಂದು ಕಡೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರೀಗ ಡೆಲ್ಲಿಗೆ ಎಂಟ್ರಿ ತಗೊಳ್ತಿದ್ದಾರೆ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಬಿ ಜೆ ಪಿ ಮನೆಯ ವೆರಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಡೀಟೇಲ್ಸ್ ಎಲ್ಲ ನೋಡ್ತಾ ಹೋಗೋಣ. ಒನ್ ಬೈ ಒನ್. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಯಾರು ಹಾಗಾದರೆ ಕರ್ನಾಟಕದ ಫಸ್ಟ್ ನೋಡೋಣ, ಆಮೇಲೆ ರಾಷ್ಟ್ರವ್ಯಾಪಿ ಕೆಲವು ಮೇಜರ್ ಚೇಂಜಸ್ ಆಗ್ತಾ ಇರೋದು. ಇದೇನು ನರೇಂದ್ರ ಮೋದಿಯವರ ಸಂಪುಟ ಸರ್ಜರಿ ಆಗಲಿದೆ. ನಿತಿನ್ ನಬೀನ್ ಅವರ ಟೀಮ್ ರೆಡಿ ಆಗಿದೆ. ಹಲವಾರು ಬದಲಾವಣೆಗಳನ್ನು ಮಾಡಿ ಹೊಸ ತಂಡ ಕಟ್ಟಿದ್ದಾರಲ್ಲ. ಎರಡನೇ ಹಂತ ಈಗ ನರೇಂದ್ರ ಮೋದಿ ಅವರ ಸಂಪುಟ ಸರ್ಜರಿ. ಈಗಿರೋದು 69, ಬಟ್ ಎಷ್ಟು ತಗೊಳ್ಳೋಕೆ ಚಾನ್ಸ್ ಇದೆ? 81 ಸದಸ್ಯ ಬಲ ಹೊಂದೋದಕ್ಕೆ ಅವಕಾಶ ಇರೋದ್ರಿಂದ 12 ಜನರನ್ನು ಈಗ ಹೊಸದಾಗಿ ತಗೊಳ್ತಾರೆ. ಆ ಪೈಕಿ ಕರ್ನಾಟಕದ ಇಬ್ಬರ ಹೆಸರು ಈಗ ತೀವ್ರ ಕುತೂಹಲ ಕಾರಣ ಆಗಿರೋದು. ಯಾಕಂದರೆ ಬಿ ಜೆ ಪಿಯಲ್ಲಿ ಆಲ್ಮೋಸ್ಟು ಒಂದು ವ್ಯಕ್ತಿ ಅಂದರೆ ಒಬ್ಬ ವ್ಯಕ್ತಿ ಒಂದೇ ಹುದ್ದೆ ಅಂತ ಒಂದು ನಿಯಮ ಇದೆ, ಅಲಿಖಿತ ನಿಯಮ ಇದೆ. ಸೊ ಅದನ್ನು ಅಮಿತ್ ಶಾ ಅವರಿಂದ ಹಿಡಿದು ಎಲ್ಲರಿಗೂ ಕೂಡ ಅಪ್ಲೈ ಮಾಡಿದೆ ಬಿ ಜೆ ಪಿ. ಹಾಗಾಗಿ ಈಗ ಕರ್ನಾಟಕದ ತೇಜಸ್ವಿ ಸೂರ್ಯ ಅವ್ರಿಗೆ ಮಂತ್ರಿ ಸ್ಥಾನ ಸಿಗೋದು ನರೇಂದ್ರ ಮೋದಿ ಅವ್ರ ಕ್ಯಾಬಿನೆಟಲ್ಲಿ 99% ಪಕ್ಕಾ ಅನ್ನುವಂಥ ಸುದ್ದಿಯೊಂದು ಈಗ ಸದ್ದು ಮಾಡ್ತಿದೆ. ಈ ಬಗ್ಗೆ ರಿವ್ಯೂ ಕೆಲವು ದಿನಗಳ ಹಿಂದೆ ರಿಪೋರ್ಟ್ ಮಾಡಿತ್ತು. ತೇಜಸ್ವಿ ಸೂರ್ಯ ಅವರು ಕೂಡ ಈಗ ಇದ್ದಕ್ಕಿದ್ದಂತೆ ಇನ್ನೂ ಜಾಸ್ತಿ ಆ್ಯಕ್ಟಿವ್ ಆಗಿದ್ದಾರೆ. ಆಲ್ರೆಡಿ ಅವರು ಸಂಸತ್ನಲ್ಲಿ ಭಾಷಣ, ಅವರ ಮಾತಿನ ಮೇಲಿನ ಹಿಡಿತ, ಭಾಷೆ ಮೇಲಿನ ಹಿಡಿತ, ನಾಲೆಜು ಎಲ್ಲದರಿಂದ ಗಮನ ಸೆಳೀತಿರ್ತಾರೆ. ಯುವ ಮೋರ್ಚಾವನ್ನು ಸುದೀರ್ಘವಾಗಿ ಮುನ್ನಡೆಸಿದ್ದಾರೆ 6 ವರ್ಷ. ಆ ಅನುಭವ ಎಲ್ಲ ಇದೆ. ಬಟ್ ಈ ಸಲ ಪಕ್ಷದಲ್ಲಿ ಹುದ್ದೆ ಬೇಡ, ಕ್ಯಾಬಿನೆಟ್ ಸೇರಬೇಕು ಅನ್ನೋ ಅವರ ಪ್ರಯತ್ನದ ಬಗ್ಗೆ ಗೊತ್ತಿರೋದು ಮಾಹಿತಿ. ಈಗ ಅದು ಸಫಲವಾಗೋ ಸಮಯ ಬಂದೇ ಬಿಡ್ತಾ. ಯಾಕಂದರೆ ಯುವ ಮೋರ್ಚಾ ಹೊಣೆಯಿಂದ ಅವರನ್ನು ಕೆಳಗಿಳಿಸಿದ್ದಾರೆ. ಅಂದರೆ ಅರ್ಥ, ಯುವ ಮೋರ್ಚಾದಿಂದ ಅವ್ರನ್ನ ಕೆಳಗಿಳಿಸಿ ಗುಜರಾತ್ ಮೂಲದವ್ರನ್ನ ಅಲ್ಲಿ ಕೂರಿಸಿದ್ದಾರೆ. ಯಾಕೆ? ತೇಜಸ್ವಿ ಸೂರ್ಯ ಅವ್ರ ವರ್ಕ್ ಬಗ್ಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಬಿ ಜೆ ಪಿಗೆ ಅನ್ನೋದು ಮಾಹಿತಿ. ಮತ್ತಂಥ ಒಬ್ಬ ಲೀಡರ್ನ ಏನೂ ಹುದ್ದೆನೇ ಇಲ್ಲದೆ ಕೂರಿಸೋದು ಕಷ್ಟ. ಈ ಜೆನ್ಜಿ ಹೊತ್ತು ಉರ್ಕೊಂಡು ಹೋರಾಟಗಳಾಗ್ತಿರೋ ಹೊತ್ತಲ್ಲಿ ತೇಜಸ್ವಿ ಸೂರ್ಯ ಅವರಂತಹ ಲೀಡರು ಏನಾದರೂ ಒಂದು ಪೋಸ್ಟಲ್ಲಿ ಇದ್ದೇ ಇರ್ತಾರೆ. ಆ ಪೋಸ್ಟಿಂದ ಕೆಳಗೆ ಇಳಿಸಿದ್ದಾರೆ ಅಂದರೆ ಒನ್ ಮ್ಯಾನ್ ಒನ್ ಪೋಸ್ಟ್ ರೂಲ್ಸ್ ಇರೋದ್ರಿಂದ ಇನ್ನೊಂದು ಪೋಸ್ಟ್ ಅವ್ರಿಗೆ ಕಾಯ್ತಿದೆ ಅನ್ನೋದು ಖಚಿತವಾಯ್ತಾ. ಹಾಗಾಗಿ ಈಗ ಜಾಕ್ಪಾಟ್ ಕರ್ನಾಟಕ ಮೂಲದ ಇಬ್ಬರಿಗೆ ಅಂತ ಹೇಳಲಾಗ್ತಿರೋದು. ಒಂದು ತೇಜಸ್ವಿ ಸೂರ್ಯ, ಮತ್ತೊಬ್ಬರು BY ರಾಘವೇಂದ್ರ ಅವ್ರಿಗೆ ಅಂತ ಹೇಳಲಾಗ್ತಿದೆ. ರಾಘವೇಂದ್ರ ಅವರ ಹೆಸರೇನು ಕೇಳಿ ಬರ್ತಿದೆ ಈಗ. ಚರ್ಚೆಗಳು ತುಂಬ ಸಲ ನಡೆದಿದ್ವು. ಬಟ್ ತೇಜಸ್ವಿ ಸೂರ್ಯ ರಾಘವೇಂದ್ರ ಅವ್ರಿಗೆ ಫಿಕ್ಸು ಅನ್ನೋದಾದರೆ BY ವಿಜಯೇಂದ್ರ ಅವರ ಬೀಳ್ಕೊಡುಗೆನು ಫಿಕ್ಸಾ? ಇಬ್ರಿಗೂ ಅಂತೂ ಕೊಡಲ್ಲ. ಅಲ್ಲಿ ರಾಘವೇಂದ್ರ ಅವ್ರನ್ನ ತಗೊಳ್ಳೋದೇ ಪಕ್ಕ, ಆದರೆ ಇಲ್ಲಿ ವಿಜಯೇಂದ್ರ ಅವ್ರನ್ನ ಇಳಿಸ್ತಾರೆ ಅನ್ನೋದು ಖಚಿತವಾಗತ್ತೆ. ಇಲ್ಲಿ ಯಾರು ಬರ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ? ಇದು ಕೂಡ ನಾವು ಕೆಲವು ದಿನಗಳ ಹಿಂದೆ ಒಂದು ಮೀಟಿಂಗ್ ಬಗ್ಗೆ ರಿಪೋರ್ಟ್ ಮಾಡಿದ್ವಿ. ಡೆಲ್ಲಿಗೆ 3 ನಾಯಕರನ್ನ ಕರೆಸಿ ನಿತಿನ್ ನಬೀನ್ ಅವ್ರು ಮೀಟಿಂಗ್ ಮಾಡಿದ್ದಾರೆ. ಒಂದು ವಿ ಸೋಮಣ್ಣ, ಬೆಲ್ಲದ್ ಮತ್ತು ನಿರಾಣಿ, 3 ಜನರ ಜೊತೆಗೆ ಮೀಟಿಂಗ್ ಆಗಿದೆ ಡೆಲ್ಲಿ ಲೆವೆಲಲ್ಲಿ ಅನ್ನೋ ಸುದ್ದಿ ಬಂತು. ಸೊ ಸೋಮಣ್ಣ ಅವ್ರನ್ನ ಈಗ ಕೇಂದ್ರ ಸಚಿವ ಸ್ಥಾನದಿಂದ ಕೈ ಬಿಡುವಂಥ ತಯಾರಿ ಆಗಿದೆ. ಅವರೇನಾದರೂ ಅಧ್ಯಕ್ಷರಾಗ್ತಾರಾ? ಸೋಮಣ್ಣ ಅವ್ರ ಹೆಸರು ಈಗ ಕೇಳಿ ಬರ್ತಿದೆ. ಪ್ರತಿಪಕ್ಷ ನಾಯಕರಾಗಿ ಸುನಿಲ್ ಕುಮಾರ್ ಅವ್ರು ಕೂರ್ತಾರ ಅನ್ನುವಂಥದ್ದೊಂದು ಚರ್ಚೆ ಇದೆ. ಆದರೆ ರಾಘವೇಂದ್ರ ಅವರ ಹೆಸರೇ ಫೈನಲ್ ಈಗ ಕೇಳಿ ಬರ್ತಿರೋ ರೀತಿಯಲ್ಲಿ, ಅಂದರೆ ದೊಡ್ಡ ಬದಲಾವಣೆ ಸನ್ನಿಹಿತ ಅಂತ. ಯಾಕಂದರೆ ವಿಜಯೇಂದ್ರ ಅವರ ಅವಧಿ ಇನ್ನೊಂದು 2-3 ತಿಂಗಳಲ್ಲಿ ಮುಗಿತಾನೂ ಇದೆ. ನವೆಂಬರ್ಗೆ ಅವರ ಅವಧಿನೂ ಮುಗಿತಾ ಇದೆ. ಈ ಹೊತ್ತಲ್ಲೇ ಬದಲಾವಣೆಯ ಸುದ್ದಿ ಕೂಡ ಬರ್ತಿದೆ. ಸೊ ಈಗ ತೇಜಸ್ವಿ ಸೂರ್ಯ ಅವ್ರ ವಿಚಾರದಲ್ಲಿ ಮಾತಾಡೋದಾದರೆ, ಅವರು ಈ
40 ವರ್ಷದ ಒಳಗಿನ ಕ್ಯಾಟಗರಿಯಲ್ಲಿ ಬರ್ತಾರೆ. ಈಗಿರೋರಲ್ಲಿ 38 ವರ್ಷದ ರಾಮ್ ಮೋಹನ್ ನಾಯ್ಡು ಅವರೇ ನರೇಂದ್ರ ಮೋದಿ ಕ್ಯಾಬಿನೆಟಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರು. ಬಟ್ ಇನ್ನೂ ಬೇಕು, 24% ಜನ ಮಾತ್ರ ಕಡಿಮೆ ವಯಸ್ಸಿನವರು ಇದ್ದಾರೆ. ಉಳಿದವರೆಲ್ಲ 51ರಿಂದ 70 ವಯಸ್ಸಿನವರು. ಹಾಗಾಗಿ ಈಗ BJP NDA ಪಕ್ಷಗಳಿಗೆ ಬಿಟ್ಟು BJPಲೇನೆ ಯೂತ್ ಫೇಸ್ ಬೇಕು ಅನ್ನೋದೊಂದು ಹಂಬಲ ಇದೆ. ರಾಘವ್ ಚಡ್ಡಾ ಅವ್ರ ಹೆಸರು, ತೇಜಸ್ವಿ ಸೂರ್ಯ ಅವ್ರ ಹೆಸರು ಎಲ್ಲ ತುಂಬ ಚರ್ಚೆ ಆಗ್ತಿತ್ತು. ಸೊ ಈಗ ನರೇಂದ್ರ ಮೋದಿ ಅವರ 3.0 ಸಂಪುಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಿರಿಯ ವಯಸ್ಸಿನವ್ರಿಗೆ ಆದ್ಯತೆ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಯುವಕರನ್ನ ಮಾತನಾಡಿಸೋದು, ಯೂನಿವರ್ಸಿಟಿಗಳಿಗೆ ಈಗ ಮಿನಿಸ್ಟ್ರುಗಳು ಹೋಗಬೇಕು, ಸಂಧಾನ ಮಾಡಬೇಕು, ಜನ್ಜಿ ಮನಸ್ಸನ್ನು ಅರಿಬೇಕು, ಆಳವಾಗಿ ಇಳಿಬೇಕು, ಎಲ್ಲ ಇನ್ಸ್ಟ್ರಕ್ಷನ್ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ. ಇನ್ಸ್ಟಾದಲ್ಲಿ ಆ್ಯಕ್ಟಿವ್ ಇರಬೇಕು, ಸೋಷಿಯಲ್ ಮೀಡಿಯಾದಲ್ಲಿ ಕಮ್ಯುನಿಕೇಟ್ ಮಾಡಬೇಕು, ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳನ್ನು ಬಳಸಬೇಕು. ಹಾಗಾಗಿ ಇದೆಲ್ಲದರ ಕಾರಣದಿಂದಾಗಿ ಅನುರಾಗ್ ಠಾಕೂರ್ ಅವರು, ತೇಜಸ್ವಿ ಸೂರ್ಯ ಅವರೆಲ್ಲ ಪ್ರಖರವಾಗಿ ಮಾತಾಡೋರು, ಸೆಷನ್ನಲ್ಲಿ ಪ್ರತಿಪಕ್ಷಗಳ ಬೆವರಿಳಿಸುವಂಥವ್ರು ಬೇರೆ. ಈ ಎಲ್ಲ ಮಾನದಂಡಗಳು ಕೂಡ ಫಿಟ್ ಆಗ್ತಾರೆ ತೇಜಸ್ವಿ ಸೂರ್ಯ ಅವರು. ಅವ್ರಿಗೆ ಮಂತ್ರಿಗಿರಿ ಫಿಕ್ಸ್ ಅಂತಾನೆ ಹೇಳಲಾಗ್ತಿರೋದು ಈ ಸಲ. ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಯಾವುದು? ಯೋಗಿ ಆದಿತ್ಯನಾಥ್ ಅವರು ಡೆಲ್ಲಿಗೆ ಎಂಟ್ರಿ ತಗೊಳ್ತಾರೆ ಅನ್ನೋದು. ಡೆಲ್ಲಿಗೆ ಇನ್ ದ ಸೆನ್ಸ್ ಅವರು UP CM ಆಗಿದ್ದಾರೆ, ಮತ್ತು ಈ ಸಲನೂ ಅವ್ರಿಗೆ ಚಾನ್ಸ್ ಸಿಗುವ ಉತ್ತರ ಪ್ರದೇಶದ ಎಲೆಕ್ಷನ್ನಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸೋದಕ್ಕೇನೆ ಅವಕಾಶ ಇದೆ. ಸರ್ವೆಗಳೆಲ್ಲ ಪರವಾಗೇ ಇದೆ. ರಾಮ ಮಂದಿರ ಗಲಾಟೆನೂ ಆ ಫಂಡ್ ಕಳ್ಳತನ ವಿಚಾರನೂ ತುಂಬ ಚೆನ್ನಾಗಿ ನಿಭಾಯಿಸಿದ್ರು ಅವರು. ಇನ್ಫ್ಯಾಕ್ಟ್ ದೊಡ್ಡ ಮಟ್ಟದಲ್ಲಿ ಎತ್ತುಕೊಂಡ್ರು, ತಾನೇ ಆ ವಿಷಯ ಎತ್ತೆತ್ತಿ ಮಾತಾಡಿದ್ರು. ಬೇರೆಯವರು ಮಾತಾಡ್ದೇನು, ನಾನೇ ಮಾತಾಡ್ತೀನಿ ಅಂತ ಆ ವಿಷಯನ ಯೋಗಿ ಆದಿತ್ಯನಾಥ್ ಅವರೇ ಹೆಚ್ಚು ಹೈಲೈಟ್ ಮಾಡಿ ಮ್ಯಾನೇಜ್ ಮಾಡಿದ್ದೆಲ್ಲ ಗಮನ ಸೆಳೀತಲ್ವ. ಈಗ RSS ಪಟ್ಟು ಹಿಡಿದಿದೆ. ಏನಪ್ಪ ಅಂದರೆ, ಫಡ್ನವೀಸ್ ಮತ್ತು ಯೋಗಿ ಆದಿತ್ಯನಾಥ್ ಅವ್ರನ್ನ ಸಂಸದೀಯ ಮಂಡಳಿ, ಪಾರ್ಲಿಮೆಂಟರಿ ಬೋರ್ಡ್, ತುಂಬ ಇಂಪಾರ್ಟೆಂಟ್ ಜಾಗ ಅದು, ಅಲ್ಲಿಗೆ ತಗೊಳ್ಳಿದ್ದಾರೆ ಅಂತ. ಯೋಗಿ ಆದಿತ್ಯನಾಥ್ ಅವರು ಅಲ್ಲಿಗೆ ಬರ್ತಾರೆ ಅಂದರೆ ಅವ್ರಿಗಿನ್ನೂ ಒಂದು ಹೆಜ್ಜೆ ಮೇಲಕ್ಕೆ ಹತ್ತದಂಗೆ. ಯೋಗಿ ಅವರ ಕಟ್ಟರ್ ಹಿಂದುತ್ವದ ಇಮೇಜು, ರಾಮ ಮಂದಿರ ಸಮಸ್ಯೆ ನಿಭಾಯಿಸಿದ ರೀತಿ, ಫಡ್ನವೀಸ್ ಅವರ ಆಡಳಿತ ಸಾಮರ್ಥ್ಯ, ಮೈತ್ರಿ ಪಾಲುದಾರಿಕೆಯ ಚಾಕಚಕ್ಯತೆ, ಇದೆಲ್ಲದರಿಂದಾಗಿ RSS ಈ ಸಲ ಅವರಿಬ್ಬರನ್ನ ಪಾರ್ಲಿಮೆಂಟರಿ ಬೋರ್ಡಲ್ಲಿ ಕೂರಿಸೋದಕ್ಕೆ ಮುಂದಾಗಿದೆ. ಇದು ರಾಷ್ಟ್ರ ಮಟ್ಟದಲ್ಲಿ ಒಂದು ಮೇಜರ್ ಚೇಂಜ್ ಅಂತ ಹೇಳಲಾಗ್ತಾ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಮತ್ತು ರಾಷ್ಟ್ರ ಮಟ್ಟದಲ್ಲಿ ನೋಡೋದಾದ್ರೆ ಇನ್ನೊಂದು ಪಿಯೂಷ್ ಗೋಯಲ್ ಖಜಾಂಚಿಯಾಗಿ ಮಾಡಿದ್ದಾರೆ. 1 ಮ್ಯಾನ್ 1 ಪೋಸ್ಟು. ಈಗ ಮಿನಿಸ್ಟರ್ ಆಗಿದ್ದಾರೆ ಅವರು. ಅದರ ಅರ್ಥ ಖಜಾಂಚಿ ಪಕ್ಷದಲ್ಲಿ ರೋಲ್ ಸಿಕ್ಕಿದೆ ಅಂದರೆ ಅವರು ಮಂತ್ರಿಮಂಡಲದಿಂದ ಹೊರಬೀಳೋದು ಬಹುತೇಕ ಫಿಕ್ಸ್ ಅಂತ. ನಿರ್ಮಲಾ ಸೀತಾರಾಮನ್ ಅವರು ಶಿಕ್ಷಣ ಇಲಾಖೆಗೆ ಹೋಗಬಹುದು ಅನ್ನೋದೊಂದು ಟಾಕ್ ಇದೆ. RBI ಮಾಜಿ ಗವರ್ನರ್ ಆರ್ಥಿಕ ಇಲಾಖೆಯನ್ನು ವಹಿಸ್ಕೊಳ್ಬಹುದು ಅಂತ. ಹರ್ದೀಪ್ ಪುರಿ ಅವ್ರಿಗೆಲ್ಲ ಆರೋಪ ಇದೆಯಲ್ಲ ಅವ್ರ ಮೇಲೆಲ್ಲ, ಅವ್ರದ್ದು ಅವಧಿನೇ ಮುಗಿದು ಹೋಗ್ತಾ ಇದೆ. ಇನ್ನೇನು ರಾಜ್ಯಸಭೆ ಅವಧಿ ಮುಗಿಯೋದ್ರಿಂದಾಗಿ ಅವ್ರನ್ನೂ ಕೈ ಬಿಡೋದಕ್ಕೆ ಈಸಿ ಆಗುತ್ತೆ. ಈಗಾಗಲೇ ಜಾರ್ಜ್ ಕುರಿಯನ್ನು ರವನೀತ್ ಬಿಟ್ಟು ಅವ್ರ ರಾಜೀನಾಮೆ ಆಗಿದೆ, ರಾಜ್ಯಸಭೆ ಅವಧಿ ಮುಗಿದು. ಮತ್ತು ಧರ್ಮೇಂದ್ರ ಪ್ರಧಾನ್ ಅವ್ರ ರಾಜೀನಾಮೆ ಆಗಿದೆ. ಸೊ ಈಗ ಈ ಎಲ್ಲ ಬದಲಾವಣೆಗಳನ್ನು ಮಾಡೋಕ್ಕೆ ಸಮಯ ಸನ್ನಿಹಿತವಾಗಿದೆ. BL ವರ್ಮಾ ಮತ್ತು ಹರ್ದೀಪ್ ಸಿಂಗ್ ಪುರಿ ಅವರ ಅವಧಿ ನವೆಂಬರ್ಗೆ ಮುಗಿತಾ ಇದೆ. ಹಾಗಾಗಿ ಸೆಪ್ಟೆಂಬರಲ್ಲಿ ಒಂದು ಮೇಜರ್ ಸರ್ಜರಿಯ ಸುಳಿವು ಈಗ ಸಿಗ್ತಿರೋದು. ಅದರಲ್ಲಿ ಕರ್ನಾಟಕದ್ದು ದೊಡ್ಡ ಸಂಚಲನಕ್ಕೆ ಕಾರಣ ಆಗೋ ಥರ ಕಾಣಿಸ್ತಿದೆ. ಇನ್ನು ಅದು ಬಿಟ್ಟರೆ ಮೈತ್ರಿ ಧರ್ಮ ಪಾಲಿಸೋದಕ್ಕೆ ಅಂತ ಶಿವಸೇನೆ, NDA ಸೇರ್ಪಡೆಯಾಗಿರುವಂಥ ಅವರು, TMC, ಆಪ್ನ ಹಲವರು, ಅವ್ರಿಗೆಲ್ಲ ಮಣೆ ಹಾಕೋದು ಕೂಡ ಅನಿವಾರ್ಯ. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನು ಮತ್ತು ಒಕ್ಕೂಟವನ್ನು ಮತ್ತಷ್ಟು ಗಟ್ಟಿ ಮಾಡಿಕೊಳ್ಳುವತ್ತ ಮೋದಿ ಶಾ ಜೋಡಿ ಈಗ ಮುನ್ನುಗ್ತಿರೋದು. ಬಿಗ್ ಸರ್ಪ್ರೈಸ್ ಕಾದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಕಾದ್ ನೋಡೋಣ. ಕರ್ನಾಟಕದಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಕಳೆಯೋದ್ರ ಒಳಗಡೆ ಈ ಬದಲಾವಣೆಯ ಬ್ರೇಕಿಂಗ್ ನ್ಯೂಸ್ ಸಿಡಿಬಹುದು ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.